ನೋಡಿ, ಜನರಲ್ ಆಗಿ ಶಿವರಾತ್ರಿಯ ನಂತರ ಅಥವಾ ಮಾರ್ಚ್ 1ನೇ ತಾರೀಕಿನಿಂದ ನಿಮಗೆ ಬೇಸಿಗೆ ಕಾಲ ಶುರುವಾಗುತ್ತೆ. ಈಗ ಬೇಸಿಗೆಗೂ ಮುನ್ನನೇ ಜೀವ ಜಲಕ್ಕಾಗಿ ಈಗ ಹಾಹಾಕಾರ ಎದುರಾಗ್ತಾ ಇರೋದು ಎಲ್ಲಿ? ಉತ್ತರ ಕರ್ನಾಟಕ ಭಾಗದಲ್ಲಿ. ಉತ್ತರ ಕರ್ನಾಟಕ ಭಾಗದಲ್ಲಿ ವರತಿ ನೀರೇ ಆಧಾರವಾಗ್ಬಿಟ್ಟಿದೆ. 2 ದಿನ ಆಯಿತು ಜಿಲ್ಲೆಯಲ್ಲಿ ಕುಡಿಯೋಕೆ ನೀರಿಲ್ಲ. ರಾಯಚೂರಿನ ಮಾನ್ವಿಯಲ್ಲಿ ನೀರಿಗಾಗಿ ಪರದಾಡ್ತಾ ಇದ್ದಾರೆ ಜನ. ಅಲ್ಲಿ 4-5 ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ತಲೆದೂರ್ತಾ ಇದೆ. ಇವಾಗ ಮಾನ್ವಿ ಪಟ್ಟಣದ ಬೆಳಗಿನಪೇಟೆ, ಚಂಬಲದೊಡ್ಡಿ, ದೊಡ್ಡ ಕಟಕರ ಓಣಿಯಲ್ಲಿ ನೀರಿಗಾಗಿ ಅಲೆದಾಡ್ತಾ ಇದ್ದಾರೆ ಜನ. ಕೆರೆ ಪಕ್ಕದ ಜಾಗದಲ್ಲಿ ಅಲ್ಲಲ್ಲಿ ಚಿಲುಮೆ ಅಗೆದಿದ್ದಾರೆ. ಈಗ ಆ ಚಿಲುಮೆಯಲ್ಲಿರೋ ನೀರೇನೆ ಈ ವಾರ್ಡ್ಗಳಿಗೆ ಗತಿ ಅಂತ ಆಗ್ಬಿಟ್ಟಿದೆ. ಬಿಂದಿಗೆ ಮೂಲಕ ನೀರನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಜನ. ಅದು ಏನು, ಸ್ವಂತ ಖರ್ಚಿನಲ್ಲೇ ಆ ಚಿಲುಮೆನ ಅಗ್ದಿರೋದು ಸ್ಥಳೀಯರು. ಇದಕ್ಕೆ ಸಂಬಂಧಪಟ್ಟಂತೆ ಹಿಂಗೆ ಸಮಸ್ಯೆ ಆಗಿದೆ ಸ್ವಾಮಿ ಅಂಥೇಳಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಂದರೆ ಮಾನ್ವಿ ಪುರಸಭೆ ಇಲ್ಲಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ಲಿನ ಜನ, ಆದರೂ ಕೂಡ ಯಾರೂ ತಲೆನೇ ಕೆಡಿಸ್ಕೊಂತಿಲ್ಲ. ಇದ್ದಿದ್ದೇ ಸಮಸ್ಯೆ ಹೋಗ್ರಿ ಅಂತ ಏನಾದರೂ ನಿರ್ಲಕ್ಷ್ಯ ತೋರ್ತಾ ಇದ್ದಾರಾ? ನೋಡಿ, ಬಿಂದಿಗೆ ಮುಖಾಂತರ ನೀರನ್ನು ತಗೊಂಡೋಗ್ತಾ ಇದ್ದಾರೆ. ರಾಯಚೂರಿನ ಮಾನ್ವಿ ಅಲ್ಲಿ ಕಂಡು ಬಂದಂತಹ ಪರಿಸ್ಥಿತಿ. ಸುಮಾರು 4-5 ವಾರ್ಡ್ಗಳಲ್ಲಿ ಇದೇ ರೀತಿಯಾದಂತಹ ನೀರಿನ ಸಮಸ್ಯೆಗಳಿದ್ದಾವೆ. ಅಲ್ಲಿ ಸುತ್ತಮುತ್ತ ಊರುಗಳು ಚಿಲುಮೆನ ಅಗ್ದಿದ್ದಾರೆ. ನೋಡಿ, ಅದು ನೋಡ್ತಿದ್ದೀರಾ, ಅದು ಚಿಲುಮೆ ನೀರಿನ ಪಕ್ಕದಲ್ಲಿ, ಈ ಕೆರೆ ಪಕ್ಕದಲ್ಲಿ. ಅದನ್ನು ಸ್ವಂತ ಖರ್ಚಿನಲ್ಲೇ ಚಿಲುಮೆ ಅಗೆದು ಅದನ್ನು ಬಿಂದಿಗೆಯಲ್ಲಿ ನೀರನ್ನು ತುಂಬ್ಕೊಂಡು ಹೋಗ್ತಿದ್ದಾರೆ ಜನ. ನಮ್ಮ ನೀರಿನ ಜಾಸ್ತಿ ತೊಂದರೆ ಇದೆ. ನೀವು ತಿಳಿದು ನಮ್ಮ ಗೌರ್ಮೆಂಟ್ಗೆ ನೀವು ತಿಳಿಸ್ಬೇಕು ಸರ್. ಹೆಂಗೆ ಅಂದರೆ ನಮ್ಗೆ ನೀರನ್ನು ನಾವೇ ವ್ಯವಸ್ಥೆ ಮಾಡ್ಕೊಂಡು ನಮ್ಮ ದೇವೇಂದ್ರ ನಾಯಕು, ನಮ್ಮ ನಾಯ್ಡು ನಾಯಕು, ರಾಮಣ್ಣ ನಾಯಕು, ಕಲಿಯುದ್ ಗುರು ಅವರೆಲ್ಲ ಕೂಡಿ ಒಂದು ಅಮೌಂಟನ್ನು ಹಾಕೊಂಡು ಈ ಥರ ನಮಗೆ ನೀರಿನ ತೊಂದರೆ ಇರ್ಲಾರ್ದಂಗೆ ಚಿಲುಮೆ JCB ಕಳಿಸಿ ಹಿಂಗೆ ತೊಂದರೆ ಮಾಡ್ತಿದ್ದಾರೆ. ತಗೊಂಬಂದು ನೀರನ್ನು ತೋಡಿಸಿ ಅವ್ರು ಏನೈತೆ ಅಮೌಂಟ್ ಅವರೇ ಕೊಟ್ಕೊಂಡು ಸ್ವಲ್ಪ ಯುವಕರನ್ನೆಲ್ಲ ಕೂಡಿಸಿ ಒಟ್ಟ ನೀರಿನ ತೊಂದರೆನ ಇಲ್ಲಾರ್ದಂಗೆ ಮಾಡಕತ್ತಾರೆ. ಈಗ ನೀರು ಕುಡಿಯಂಬಂದರೆ ಕೂಡ ನೀರು ಈ ಥರ ಇದೆ, ಪೂರ ಹೊಂಡು ಹಂಗೆ ಕುಡಿಬೇಕು ನಾವು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಯಚೂರು ಪ್ರತಿನಿಧಿ ನೀಲಕಂಠ ಸ್ವಾಮಿ. ನೇರ ಸಂಪರ್ಕದಲ್ಲಿ ಜಾನ್ ಆಗ್ತಿದ್ದಾರೆ. ನೀಲಕಂಠ ಸ್ವಾಮಿ, ರಾಯಚೂರಿನ ಮಾನ್ವಿಯಲ್ಲಿ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ, ಎಷ್ಟು ದಿನದಿಂದ ಆಗ್ತಾ ಇದೆ? ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಏನೇನಂದ್ರು ಅಂತ? ನಿಜ ಶರತ್, ಏನೋ ರಾಯಚೂರು ಜಿಲ್ಲೆ ಈಗಾಗಲೇ ಸಾಕಷ್ಟು ನೀರಿನ ಸಮಸ್ಯೆಯಿಂದ ಬಳಲ್ತಾ ಇದೆ. 2 ನದಿಗಳಿದ್ರು ಕೂಡ ಇಲ್ಲಿ ನೀರಿಗೆ ಪ್ರತಿ ವರ್ಷವೂ ಕೂಡ ಹಾಹಾಕಾರ ಆರಂಭವಾಗುತ್ತೆ. ಇಲ್ಲಿ ಮುಖ್ಯವಾಗಿ ನೀರಿನ ನಿರ್ವಹಣೆ ಮಾಡ್ಬೇಕಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಡಳಿತ 2 ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಇಷ್ಟೇ, ಏನೋ ಈಗ ನಾವು ತೋರಿಸ್ತಾ ಇರ್ತಕ್ಕಂಥ ವಿಜುವಲ್ ಏನಿದೆ, ಇದು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆ. ಅಂದ್ರೆ ಮಾನ್ವಿ ಪಟ್ಟಣದಲ್ಲಿ ಇಂತಹ ಒಂದು ಸಮಸ್ಯೆ ಇದ್ರೆ ಗ್ರಾಮೀಣ ಭಾಗದಲ್ಲಿ ಇನ್ನೆಷ್ಟು ಸಮಸ್ಯೆ ಇರಬೇಡ ಅನ್ನೋದು ಇಲ್ಲಿ ಪ್ರಶ್ನೆ ಮೂಡ್ತಾ ಇರ್ತಕ್ಕಂಥದ್ದು. ಸುಮಾರು 1 ವಾರದಿಂದಲೂ ಕೂಡ ಇಲ್ಲಿ ಜನರಿಗೆ ನೀರಿನ ಸಮಸ್ಯೆ ಆಗ್ತಾ ಇದೆ. ಕಳೆದ 1 ತಿಂಗಳಿನಿಂದ 4-5 ದಿನಗಳಿಗೊಮ್ಮೆ ಪಟ್ಟಣ ಪಂಚಾಯಿತಿಯಿಂದ ಮನೆಯಲ್ಲಿ ಇರ್ತಕ್ಕಂಥ ನಲ್ಲಿಗಳಿಗೆ ನೀರು ಬರುತ್ತೆ. ಆ ಒಂದು ನೀರು ಕೇವಲ 1 ದಿನಕ್ಕೆ ಸಾಕಾಗುತ್ತೆ. ಮನೆಯಲ್ಲಿ 6-8 ಜನ ಇದ್ದಂತ ಸಂದರ್ಭದಲ್ಲಿ ಇವರು ಕೊಡ್ತಕ್ಕಂಥ ಅರ್ಧ ಗಂಟೆ ನೀರು ಕೇವಲ 1 ದಿನಕ್ಕೆ ಆಗಷ್ಟು ಮಾತ್ರ. ಉಳಿದ 4 ದಿನಗಳ ಕಾಲ ನಾವ್ ಏನ್ ಮಾಡ್ಬೇಕು ಅನ್ನೋದು ಇಲ್ಲಿ ಇವರ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಆ ಒಂದು ಸುಮಾರು 3-4 ಬಡಾವಣೆಯ ಜನ ಏನಿದ್ದಾರೆ, ಈ ಬೆಳಗಿನಪೇಟೆ, ಬೆಂಚಲದೊಡ್ಡಿ, ದೊಡ್ಡ ಕಟಕರ ಓಣಿ ಸೇರಿದಂತ ಸಾಕಷ್ಟು ಬಡಾವಣೆಯ ನಿವಾಸಿಗಳು ತಾವೇ ಅಂದ್ರೆ ತಮ್ಮ ಬಡಾವಣೆಯ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಕೆರೆ ಇದೆ, ಆ ಕೆರೆ ಕೂಡ ಈಗಾಗಲೇ ಸಂಪೂರ್ಣವಾಗಿ ಒಣಗಿರ್ತಕ್ಕಂಥದ್ದು. ಆ ಕೆರೆ ಪಕ್ಕದಲ್ಲಿ ಒಂದಷ್ಟು ಚಲಮೆಯನ್ನ ತೋಡ್ಕೊತಾರೆ, ಒಂದು ಗುಂಡಿಯನ್ನ ಮಾಡ್ಕೊಂಡು ಅದರಲ್ಲಿ ಬರ್ತಕ್ಕಂಥ ಬಸಿ ನೀರನ್ನ ಕುಡಿತಾ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನಾದ್ರೂ ಅಧಿಕಾರಿಗಳು ಇವರ ಸಮಸ್ಯೆಯನ್ನ ಬಗೆಹರಿಸ್ತಾರ, ಕುಡಿಯೋ ನೀರನ್ನ 2 ದಿನಕ್ಕೊಂದ್ಸತಿ ಕುಡಿಯೋ ನೀರನ್ನು ಕೊಡೋ ವ್ಯವಸ್ಥೆ ಮಾಡ್ತಾರ ಅನ್ನೋದು ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಶರತ್, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ಡೀಟೇಲ್ಸ್ಗಾಗಿ.